रायचूर शहर में एलबीएस नगर के बिल्कुल करीब निहायत ही बेहतरीन मुकाम पर तामीर की जा रही है एपीआर टाउनशिप, जहां पर प्लाट इंतहाई वाजबी दामों में मिल रहे हैं। तो फिर रायचूर शहर में बन रही हाईफाई एपीआर टाउनशिप में अपनी प्लाट आज ही बुक कीजिए। कॉन्टैक्ट के लिए फोन नंबर है 9611689401। एक और फोन नंबर है 9242466207। ऑफिस का पता है एपीआर टाउनशिप, बिलो आरएनआर होटल, संतोषी होटल कॉम्प्लेक्स, अपोजिट एसकेएलएस होटल, टिपू सुल्तान चौक, गौशाला रोड, रायचूर। नाज़रीन आदाब, एवन टीवी में आप तमाम का खैर मकदम है। रायचूर सिटी कॉरपोरेशन में एक नई मशीन आई है जो कि आसानी से कचरा साफ करती है, चाहे वो सड़कों का कचरा हो या गलियों का कचरा हो। इस मशीन के जरिए अब कचरे की सफाई की जाएगी। इस सिलसिले में आज एक डेमोन्स्ट्रेशन भी रखा गया था। बताया जाता है कि ये मशीन सड़कों और गलियों में कचरा साफ करने के साथ साथ धूल भी साफ करती है और एक साथ इस कचरे को ट्रक में डंप भी कर सकती है। इसका डेमोन्स्ट्रेशन आज रायचूर शहर के उस्मानिया तरकारी मार्केट में रखा गया था, जहां सफाई के बाद कॉर्पोरेशन के कमिश्नर जुबिन महापात्रा ने बताया कि 3 कैटेगरी की मशीनें यहां पर मंगाई गई हैं। एक कैटेगरी के तहत आने वाली मशीन को बड़ी सड़कों के लिए इस्तेमाल किया जा सकता है, जबकि बी और सी कैटेगरी के तहत आने वाली मशीनों को छोटे रास्तों में और गलियों में इस्तेमाल किया जा सकता है। इन मशीनों के जरिए रास्तों की बेहतर सफाई हो पाएगी। इन्होंने कहा कि इसको हैदराबाद की एक कंपनी बनाती है और ये मशीनें महबूब नगर और दीगर अजला में काम कर रही हैं। चुनाचे रायचूर में भी इस मशीन को मंगवाया जाएगा और यहाँ पर भी मशीनों के जरिए सड़कों और रास्तों की सफाई अमल में आएगी। ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ ಎಷ್ಟು ಆಗೆಲ್ಲ ಎಷ್ಟು ಅದು ಕಂಡೀಷನ್ ಇದೆ. ಬೇರೆ ಬೇರೆ ಗ್ರೇಡ್ಗಳಿಗೆ ಬೇರೆ ನಮ್ಮ ಹತ್ರ ಈಗ 3 ಕ್ಯಾಟಗರಿ ರೋಡ್ ನಾವೇ ಗುರುತು ಮಾಡಿದ್ವಿ. ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ. ಸೊ ಕ್ಯಾಟಗರಿ ಎದಲ್ಲಿ ಅತಿ ದೊಡ್ಡ ಅಗಲ ರೋಡ್ಗಳು ಇರುತ್ತೆ. ಅದೇ ರೀತಿ ಕ್ಯಾಟಗರಿ ಬಿ, ಕ್ಯಾಟಗರಿ ಸಿದಲ್ಲಿ ಲೋಕಲ್ ಸಣ್ಣ ಪುಟ್ಟ ಮಾರ್ಕೆಟ್ ರೋಡ್ಗಳು ಇರುತ್ತೆ. ಸೊ ಈ ಒಂದು ಮಷೀನ್ ಇವತ್ತು ತಾವು ನೋಡಿದಿರಿ, ರೂಟ್ಸ್ ಅಂತ ಒಂದು ಕಂಪನಿ ಇದೆ. ದೇ ಆರ್ ಬೇಸ್ಡ್ ಔಟ್ ಆಫ್ ಹೈದರಾಬಾದ್. ಮತ್ತು ಅವರು ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮಹಾನಗರಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಅವರಿಗೂ ಮೆಹಬೂಬ್ ನಗರದಲ್ಲಿ ಇಂದ ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಇವತ್ತು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಸದಸ್ಯರಿಗೆ ಮತ್ತು ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇವತ್ತು ಒಂದು ಡೆಮಾನ್ಸ್ಟ್ರೇಷನ್ ಇಲ್ಲಿ ಇಟ್ಟಿದ್ದೀವಿ. ಸೊ ತಾವು ಎಲ್ಲರೂ ನೋಡಿದಿರಿ ಹೇಗೆ ಇದು ಸಕಿಂಗ್ ಮೆಷಿನ್ ಕೆಲಸ ಮಾಡ್ತದೆ ಅಂತ. ಈಗಲೇ ನಾವು ಮ್ಯಾನ್ಯುವಲ್ ಆಗಿ ಕೈಯಿಂದನೇ ಗುಡಿಸ್ತಾ ಇದ್ದೀವಿ. ಸೊ ಏನಾಗ್ತಾ ಇದೆ, ಡಸ್ಟ್ನ ನಾವು ಗುಡಿಸ್ಬಿಟ್ಟು ಆ ಡಿವೈಡರ್ ಮೇಲೆ ಇಡ್ತಾ ಇದ್ದೀವಿ ಅಥವಾ ಒಂದು ಡಂಪ್ ಯಾರ್ಡ್ಗೆ ತೊಗೊಂಡೋಗಿ ಡಂಪ್ ಮಾಡ್ತಾ ಇದ್ದೀವಿ. ಬಟ್ ಆದರೂ ಗಾಳಿ ಬಂದರೆ ಅದನ್ನು ಅಗೇನ್ ಹಾರಿ ನಮ್ಮ ರೋಡ್ಗೆ ಬರ್ತಾ ಇದೆ. ಮತ್ತೆ ಸೆಕೆಂಡ್ ಡೇ ಸೇಮ್ ಕೆಲಸ ಮಾಡಬೇಕಾಗುತ್ತೆ. ಈ ಮಷೀನು ನಾವು ಹೊಸ ಹೊಸ ವೈಜ್ಞಾನಿಕ ಪದ್ಧತಿಗಳು ಅಳವಡಿಸಿದಲ್ಲಿ ಏನಾಗುತ್ತೆ, ಈ ಡಸ್ಟ್ನ ನಾವು ಸಕಿಂಗ್ ಮಾಡಿಕೊಂಡು ಒಂದು ಜಾಗದಿಂದ ಡೈರೆಕ್ಟಾಗಿ ಲ್ಯಾಂಡ್ಫಿಲ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬರೀ ಸ್ವಚ್ಛತೆ ವಿಚಾರ ಅಲ್ಲ, ಇದು ಒಂದು ಡಸ್ಟ್ ಕಂಟ್ರೋಲ್ ಮೆಕ್ಯಾನಿಸಮ್ ಕೂಡ ಆಗುತ್ತೆ. ಭಾಳಷ್ಟು ಧೂಳದ ಪ್ರಾಬ್ಲಮ್ ಇದೆ, ತಾವೆಲ್ಲರೂ ನೋಡ್ತಾ ಇದ್ದೀರಾ ರಾಯಚೂರಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಈ ಥರ ಹೊಸ ಹೊಸ ಪದ್ಧತಿ ಮತ್ತು ಮಷಿನ್ಗಳು ನಾವೇ ಅಳವಡಿಸಿ ಮಹಾನಗರ ನಮ್ಮದು ಸ್ವಚ್ಛಗೊಳಿಸುವ ಮತ್ತು ಆ ಧೂಳದ ಒಂದು ಏನು ಪ್ರಾಬ್ಲಮ್ ಇದೆ, ಸವಾಲಿದೆ, ಅದನ್ನು ಕೂಡ ಸ್ವಲ್ಪ ನಿಯಂತ್ರಣಕ್ಕೆ ತಗೊಂಡು ಬರುವಂಥ ನಮ್ಮ ಅಭಿಪ್ರಾಯ.